ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ನಮೋ ಭಗವತೆ ಧನ್ವಂತರಗೆ ಅಮೃತಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರ ಆರೋಗ್ಯದ ರಹಸ್ಯಗಳನ್ನು ತಿಳಿಸಲಿದ್ದೇನೆ. ಸಿಂಹರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಬಾಧೆಗಳಿರಲಿ, ಕೆಲವರು ಮೊಣಕಾಲು ನೋವು ಅಂತಾರೆ, ಕೆಲವರು ಬೆನ್ನು ನೋವು ಅಂತಾರೆ, ಕೆಲವರು ಸೊಂಟ ನೋವು ಅಂತಾರೆ, ಕೆಲವರು ಏನೋ ಕಿಡ್ನಿ ಲಿವರ್, ಕೆಲವರಿಗೆ ಹಾರ್ಟು, ಕೆಲವರಿಗೆ ಕೊಲೆಸ್ಟ್ರಾಲು, ಕೆಲವರು BP, ಕೆಲವರು ಶುಗರು, ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಸಮಸ್ಯೆಗಳು, ಕೆಲವರು ಪಿತ್ತ ವಿಕಾರ ಆ ಥರ ಏನೋ ರೋಗ ಬಾಧೆಗಳಿಗೆ ಇನ್ನು ಕೇಳ್ಬೇಕು, ಒಬ್ರಿಗೆ ಒಂದೊಂದು ಥರ ಬರ್ತಾ ಇರುತ್ತೆ. ಈ ಏನೋ ಯಾವ್ದಾದ್ರು ಈ ಹೋಟೆಲ್ಗಳಿಗೆ ಹೋದ್ರೆ ಮೆನು ಕಾರ್ಡ್ ಹೆಂಗೆ ಕೊಡ್ತಾರೋ ಇಷ್ಟು ವಿವಿಧವಾದಂತಹ ಭಕ್ಷ್ಯ ಭೋಜ್ಯಗಳು ಅಂತ, ಈಗ ಹಾಸ್ಪಿಟ್ಲ್ ಮುಂದೆ ಆ ಥರ ದೊಡ್ಡ ದೊಡ್ಡದಾಗಿ ಬೋರ್ಡ್ಗಳಲ್ಲಿ ಮೆನ್ಯೂ ಕಾರ್ಡ್ ಹಾಕ್ತಾರೆ, ಯಾವ್ಯಾವ ರೀತಿಯ ತಜ್ಞರು ಈ ಹಾಸ್ಪಿಟ್ಲಲ್ಲಿ ಸಿಗ್ತಾರೆ ನಿಮಗೆ ಅಂತ. ಸೊ ಏನಾಗ್ಬಿಟ್ಟಿದೆ, ಇದೆಲ್ಲ ಆರೋಗ್ಯ ಬಾಧೆಗಳು. ನಾವು ಔಷಧೋಪಚಾರಗಳು ಮಾಡಬೇಕು, ಡಾಕ್ಟ್ರನ್ನು ಭೇಟಿ ಮಾಡಬೇಕು, ಏನು ನಮ್ಮ ಜೀವನ ಶೈಲಿಯನ್ನು ಉತ್ತಮ ಮಾಡಬೇಕು, ಇದೆಲ್ಲ ಒಂದು ಕಡೆ ಇರಲಿ. ಬಟ್ ಜ್ಯೋತಿಷ್ಯ ಕಾರಣಗಳು, ಪರಿಹಾರಗಳು ಯಾವ ರೀತಿಯಲ್ಲಿ ಇರಲಿದೆ, ವೇದೋಕ್ತ ಪರಿಹಾರಗಳು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೇನೆ. ಸೊ ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಒಂದು ಒಳ್ಳೆ ಆರೋಗ್ಯ ಸಿಗಲಿ. ಆ ರಹಸ್ಯಮಯವಾದಂತಹ ವಿಚಾರಗಳು ಹೇಳ್ತಾನೆ ನಿಮಗೆ, ಆಯ್ತಲ್ವಾ? ಎಸ್, 3 ಪ್ರಧಾನವಾದಂತಹ ಗ್ರಹಗಳು ನಿಮ್ಮ ಆರೋಗ್ಯ ಹಾಗೂ ಆಯಸ್ಸನ ಹಿಂದ್ಗಡೆ ಇದೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. 3 ಪ್ರಧಾನವಾದ ಗ್ರಹಗಳು, ಅದನ್ನ ಅರ್ಥ ಮಾಡಿ. ಸಿಂಹರಾಶಿಯವರಿಗೆ ಓವರ್ ಆಲ್ ಅವರ ಶರೀರ ತುಂಬ ಗಟ್ಟಿಯಾಗಿರಬೇಕು, ಒಳ್ಳೆ ರೋಗ ನಿರೋಧಕ ಶಕ್ತಿ, ಕಟ್ಟುಮಸ್ತಾದಂತಹ ಶರೀರ. ನನಗೆ ಯಾವತ್ತೂ ನನ್ನ ಆಸ್ಪತ್ರೆ ಕಡೆ ಮುಖಾನೇ ಹಾಕಿಲ್ಲ ರೀ, ನನ್ಗೆ ಅಷ್ಟು ಒಳ್ಳೆ ಆರೋಗ್ಯ. ಫಾರ್ ಸಪೋಸ್ ಅನಾರೋಗ್ಯ ಬಂದ್ರು 1 ದಿನ 2 ದಿನ ಅಷ್ಟೇ, ವಾರಗಟ್ಲೆ ಮಲ್ಕೊಂಡಿದ್ದು ನನ್ನ ಲೈಫ್ ಹಿಸ್ಟ್ರಿನಲ್ಲೇ ಇಲ್ಲ. ಈ ಥರ ಎಲ್ಲ ಕೆಲವರು ಮಾತಾಡೋದು ಕೇಳಿರ್ತೀರ ನೀವು. ಅವ್ರು ನೋಡೋಕ್ಕೂ ಒಳ್ಳೆ ತುಂಬ ಗಟ್ಟಿಮುಟ್ಟಾದ ಶರೀರ, ಆಜಾನುಭವಿ, ಕಲ್ಲು ಗುಂಡಿದ್ದಂಗಿದ್ದಾನೆ. ಇದೆಲ್ಲ ರಹಸ್ಯ ಏನಂದ್ರೆ, ಸಿಂಹರಾಶಿಯವರಾಗಿದ್ರೆ ರಾಶ್ಯಾಧಿಪತಿಯಾದಂಥ ರವಿ, ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥ ರವಿ ಸ್ವಸ್ಥಾನದಲ್ಲಿ ಅಂದರೆ ಸಿಂಹದಲ್ಲೋ ಅಥವಾ ಮೇಷದಲ್ಲೋ ಅಥವಾ ಲಾಭದಲ್ಲೋ ಮಿತ್ರನೊಟ್ಟು ಉತ್ತಮ ಸ್ಥಿತಿಯಲ್ಲಿ ರವಿ ಇದ್ದಾನೆ ನಿಮ್ಮ ಜಾತಕದಲ್ಲಿ ಅಂದರೆ ಸಿಂಹರಾಶಿಯವರಿಗೆ ಅವರ ಶರೀರ ತುಂಬ ಕಟ್ಟುಮಸ್ತಾಗಿ ಚೆನ್ನಾಗಿರುತ್ತೆ ಅಂತ ಅರ್ಥ. ಒಳ್ಳೆಯ ಗಟ್ಟುಮುಟ್ಟಾಗಿದೆ ಶರೀರ ಅಂತ ಅರ್ಥ. ಒಳ್ಳೆ ಚೆನ್ನಾಗಿದೆ, ಗಟ್ಟುಮುಟ್ಟಾಗಿದೆ, ಏನು ಬೇಕಾದ್ರೆ ತಿನ್ನಲಿ, ಏನು ಬೇಕಾದ್ರೆ ಬಿಡಲಿ, ಆರೋಗ್ಯ ತುಂಬ ಗಟ್ಟಿಯಾಗಿದೆ ಅಂತ ಅರ್ಥ. ಆಯ್ತಾ? ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂದ್ರೆ, ರವಿಗ್ರಹ ರಾಶ್ಯಾಧಿಪತಿಯಾಗಿರೋದ್ರಿಂದಾಗಿ ಕಟ್ಟುಮಸ್ತಾದ ಶರೀರವನ್ನ, ಉತ್ತಮವಾದಂತಹ ಶಾರೀರಿಕ ಒಂದು ಶಕ್ತಿಯನ್ನ ರವಿಗ್ರಹ ಖಂಡಿತವಾಗಿ ಕೊಡ್ತಾನೆ. ರವಿ ಚೆನ್ನಾಗಿಲ್ಲ ಅಂತಂದಾಗ ಆಟೋಮೆಟಿಕಲಿ ಬಾಡಿನಲ್ಲೇ ಸ್ವಲ್ಪ ಡಿಫೆಕ್ಟ್ಸ್, ಶರೀರಕ್ಕೆ ಕೃಷಿ ಆಗ್ತಕ್ಕಂಥ, ಶಕ್ತಿಹೀನ ಆಗ್ತಕ್ಕಂಥದ್ದು, ಏನೂ ಮಾಡಕ್ಕೆ ಆಗದೆ ಇರತಕ್ಕಂಥ ಒಂದು ಸ್ಥಿತಿ ಉಂಟಾಗ್ತದೆ. ಆಯ್ತಾ? ಒಂದು. ಎರಡನೇ ಪ್ರಮುಖವಾದಂತಹ ವಿಚಾರ ರೋಗ ಬಾಧೆಗಳು. ಈಗ ಎಷ್ಟೇ ಕಟ್ಟುಮಸ್ತಾದ ಶರೀರ, ಎಷ್ಟೇ ಸದೃಢವಾದ ಶರೀರ, ಉತ್ತಮವಾಗಿ ಅದ್ಭುತವಾದಂತಹ ವ್ಯಕ್ತಿ ಆದರೂ ಸಹ ರೋಗ ಬರಬಾರ್ದು ಅಂತಿಲ್ಲ. ಯಾವುದೋ ಒಂದು ಫ್ಲೂ ಬಂದು ಜ್ವರ ಬಂತು, ಮತ್ತೊಂದೇನೋ ಬಂದು ನೆಗಡಿ ಆಯಿತು, ಕೆಮ್ಮಾಯಿತು, ಜ್ವರ ಆಯಿತು, ಮತ್ತೊಂದೇನೋ ಬಂತು ರೋಗಗಳು. ಎಲ್ಲೋ ಏನೋ ನೀರು ಕುಡಿಬಾರ್ದಿತ್ತು, ಕುಡಿದ್ಬಿಟ್ಟೆ, ಅಲ್ಲಿ ಎಡವಟ್ಟಾಯಿತು, ಯಾರಿಗೋ ಡೆಂಗು ಬಂತು, ಮತ್ತೊಬ್ಬರಿಗೆ ಮಲೇರಿಯಾ ಬಂತು, ಮತ್ತೊಂದೇನೋ ಬಂತು ಅಂತ. ಸೊ ಈ ರೋಗಗಳು ಹೊರಗಿಂದ ಅಟ್ಯಾಕ್ ಆಗಿ ನಮಗೆ ಬರುವಂಥ ರೋಗಗಳು. ಸಿಂಹರಾಶಿಯವರಿಗೆ ಷಷ್ಠ್ಯಾಧಿಪತಿಯಾಗತಕ್ಕಂಥವನು ಶನಿಗ್ರಹ. ಸೊ ಆದ್ರಿಂದ ಶನೇಶ್ವರನ ದುಷ್ಪ್ರಭಾವ, ಶನೇಶ್ವರನ ಪ್ರಭಾವದಿಂದ ಮೇಲಿಂದ ಮೇಲೆ ರೋಗಗಳು ಅಟ್ಯಾಕ್ ಆಗ್ತಾ ಇರುತ್ತೆ ಸಿಂಹರಾಶಿಯವರಿಗೆ. ಅಲ್ಲಿಗೆ ಸದೃಢವಾದ ಶರೀರ ಬೇಕು ಅಂದ್ರೆ ರವಿಯ ಆರಾಧನೆಯನ್ನ ಸಿಂಹರಾಶಿಯವರು ಮಾಡ್ಕೊಳ್ಬೇಕು. ರೋಗಗಳಿಂದ ಮುಕ್ತಿ ಆಗಬೇಕು. ಯಾವುದೇ ರೋಗ ಬರಲಿ, ಅದರಲ್ಲಿ ಯಾವುದೇ ರೋಗ ನಿಮಗೆ ಕಾಡಬಾರದು, ಬರುವ ರೋಗ ಹೋಗ್ಬಿಡ್ಬೇಕು, ಯಾವುದು ನಿಮ್ಮನ್ಗೆ ರೋಗ ನಿಮ್ಮಲ್ಲಿ ಇರಬಾರ್ದು ಅಂತಂದ್ರೆ ನಿರೋಗಿಗಳಾಗಿ, ಅಂದ್ರೆ ಯಾವುದೇ ರೋಗ ಬಾಧೆಗಳು ನಿಮಗೆ ಇರಬಾರದು ಅಂದ್ರೆ ಸಿಂಹರಾಶಿಯವರಿಗೆ ಷಷ್ಠ್ಯಾಧಿಪತಿ ಆದ್ರಿಂದ ಶನೇಶ್ವರನ ಆರಾಧನೆಯನ್ನ ಜಾಸ್ತಿ ಮಾಡಬೇಕು. ಶನೇಶ್ವರನ ಆರಾಧನೆ ನೀವು ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ನಿರೋಗಿಗಳಾಗಿ, ಅಂದ್ರೆ ರೋಗರಹಿತರಾಗಿರ್ತಾರೆ ಸಿಂಹರಾಶಿಯವರು.
ಶನೇಶ್ಚರನ ದುಷ್ಪ್ರಭಾವವೇ ಸಿಂಹರಾಶಿಯವರಿಗೆ ರೋಗ ಬಾಧೆಗಳನ್ನು ಕೊಡ್ತಕ್ಕಂಥದ್ದು. ಇನ್ನು 1 ವರ್ಷ ಇದೆ, ಇನ್ನು 1 ವರ್ಷದ ನಂತರ ಅಂದರೆ 2025 ಏಪ್ರಿಲ್ ಮೇ ನಂತರ ದಾಟಬಿಡ್ತು ಅಂದ್ರೆ ನಿಮಗೆ ಅಷ್ಟಮ ಶನಿ ಶುರುವಾಗತ್ತೆ. ಅಷ್ಟಮ ಶನಿಯಲ್ಲಿ ಷಷ್ಠ್ಯಾಧಿಪತಿ ಅಷ್ಟಮಕ್ಕೆ ಹೋಗಿರ್ತಾನೆ ಶನೇಶ್ವರ ಗ್ರಹ, ಅಲ್ಲಿಗೆ ರೋಗ ಬಾಧೆಗಳೇ ಜಾಸ್ತಿ ಇರ್ತದೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯಲ್ಲಿ, ಅಂದರೆ 2025 ನಂತರ ಆಯ್ತಲ್ವಾ. ಸೊ ಈಗಲೂ ಸಹ ನಿಮಗೆ ಯಾವುದೇ ರೀತಿಯ ರೋಗ ಬಾಧೆಗಳು ಬಂದಿದೆ ಅಂದ್ರೆ ಶನೇಶ್ವರನ ಆರಾಧನೆ ಮಾಡಿಕೊಂಡ್ರೆ ರೋಗಗಳೆಲ್ಲ ಪರಿಹಾರವಾಗತ್ತೆ ಅಂತ ಅರ್ಥ. ನೆಕ್ಸ್ಟ್, ಸದೃಢವಾದ ಶರೀರ, ರೋಗ ನಿರೋಧಕ ಶಕ್ತಿ, ಅಂದ್ರೆ ರೋಗ ಯಾವುದೇ ಬಂದರೂ ಸಹ ಅದು ಪರಿಹಾರ ಆಗ್ತಕ್ಕಂಥದ್ದು ಇದಾಯಿತು. ಇನ್ನು ದೀರ್ಘವಾದ ಆಯಸ್ಸು, ದೀರ್ಘವಾದ ಆಯಸ್ಸನ್ನು ಕೊಡ್ತಕ್ಕಂಥವರು ಗುರುಗ್ರಹ. ಸಿಂಹರಾಶಿಗೆ ಅಷ್ಟಮಾಧಿಪತಿ ಗುರು. ಆದ್ರಿಂದ ಯಾವುದೇ ಸಿಂಹರಾಶಿಯವರು 100 ಕಾಲ ಚೆನ್ನಾಗಿ ದೀರ್ಘವಾದಂಥ ಆಯಸ್ಸು ಬೇಕು ಅಂದ್ರೆ ಗುರುವಿನ ಆರಾಧನೆಯನ್ನೇ ಮಾಡಬೇಕು. ಗುರು ಆರಾಧನೆ ಮಾಡ್ಕೊಂಡ್ಬಿಟ್ರೆ ಸಿಂಹರಾಶಿಯವರಿಗೆ ನಿರಂತರವಾಗಿ ಗುರು ಆರಾಧನೆ ಮಾಡ್ತಾ ಇದ್ರೆ ಉತ್ತಮವಾದ ದೀರ್ಘವಾದ ಆಯಸ್ಸು ಸಿಗುತ್ತೆ ಸಿಂಹರಾಶಿಯವರಿಗೆ. ನೋಡ್ತಾ, ಇದೊಂದು ರಹಸ್ಯ. ಇಲ್ಲಿ ಪರಿಹಾರಗಳ ವಿಚಾರಕ್ಕೆ ಬಂದ್ರೆ ಸಿಂಹರಾಶಿಯವರು ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠನೆ ಮಾಡಿಕೊಂಡು ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಾ ಇದ್ರೆ ಶಾರೀರಿಕ ದಷ್ಟಪುಷ್ಟವಾಗಿ ತುಂಬಾ ಚೆನ್ನಾಗಿರ್ತಾರೆ ಅಂತ ಅರ್ಥ. ಅಂದ್ರೆ ತಿಂದಿದ್ದು ಚೆನ್ನಾಗಿ ಅವರಿಗೆ ಜೀರ್ಣ ಆಗಿ ಒಳ್ಳೆ ಶಕ್ತಿ ಸಂಚಯನ ಆಗುತ್ತೆ, ಎಲ್ಲ ಫುಲ್ ಸೂಪರ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಅಯ್ಯೋ ನಂಗೆ ಸುಸ್ತು, ಅಯ್ಯೋ ನಂಗೆ ಆಗಲ್ಲ ಅನ್ನೋದೆಲ್ಲ ಇರಲ್ಲ. ನೆಕ್ಸ್ಟ್, ಇರಲ್ಲ ಅಂತಂದ್ರೆ ಪ್ರಾಕ್ಟಿಕಲಿ ಅದಕ್ಕೆ ಏನ್ ಬೇಕು ಅದನ್ನು ಮಾಡಬೇಕು. ಅಂದ್ರೆ ಏನೋ ಲೈಫ್ ಸ್ಟೈಲು ಅಥವಾ ಔಷಧೋಪಚಾರಗಳು, ಉತ್ತಮವಾದ ಆಹಾರ ಸೇವನೆ ಇದೆಲ್ಲ ಮಾಡಬೇಕು. ಅದ್ರ ಜೊತೆಯಲ್ಲಿ ಭಾನುವಾರಗಳಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದು, ಪ್ರತಿ ದಿವಸ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದೆಲ್ಲ ಮಾಡಬಹುದು. ಆಯ್ತಾ. ಇದ್ರ ಜೊತೆಗೆ ಒಂದು ಪವರ್ಫುಲ್ ಆದಂತಹ ಒಂದು ಪರಿಹಾರ ಹೇಳ್ತೇನೆ, ಅರ್ಘ್ಯ ಪ್ರದಾನ ಮಂತ್ರ ಏನು ಗೊತ್ತಾ? ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯ ಗಾಯತ್ರಿ ಅಂತ ಹೇಳ್ತಾರೆ. ಅದನ್ನ ನೀವು ಸೂರ್ಯ ಗಾಯತ್ರಿ ಅಂತ ಗೂಗಲ್ ನೋಡಿದ್ರು ಕೂಡ ನಿಮ್ಗೆ ಸಿಕ್ಬಿಡುತ್ತೆ. ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಈ ಮಂತ್ರವನ್ನು ಹೇಳಿ 3 ಬೊಗಸೆ ನೀರನ್ನ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು. ಯಾವಾಗ? 9 ಗಂಟೆ 10 ಗಂಟೆ ಮೇಲಲ್ಲ, ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇರಬೇಕಾದ್ರೆ 5:30 6:30 ಒಳಗಡೆ ಆ ಉದಯ ಎಷ್ಟು ಗಂಟೆಗೆ ಸೂರ್ಯೋದಯ ಇದೆ ಆ ಉದಯಿಸುತ್ತಿರುವ ಸೂರ್ಯನ ನೋಡಿಕೊಂಡು 3 ಬೊಗಸೆ ನೀರನ್ನ ಸೂರ್ಯನಿಗೆ ಹೀಗೆ ಅರ್ಘ್ಯ ಪ್ರದಾನವನ್ನ ಮಾಡಿದ್ರೆ ಭಾಸ್ಕರಾಗ ವಿದ್ಮಹೇ ಮಹದ್ಯುತಿಕರಾಗ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಭಾಸ್ಕರಾಗ ವಿದ್ಮಹೇ ಮಹದ್ಯುತಿಕರಾಗ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಭಾಸ್ಕರಾಗ ವಿದ್ಮಹೇ ಮಹದ್ಯುತಿಕರಾಗ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಈ 3 ಬಾರಿಯ ಅರ್ಘ್ಯ ಪ್ರದಾನವನ್ನ ಸೂರ್ಯ ಭಗವಂತನಿಗೆ ಯಾವ ಸಿಂಹರಾಶಿಯವನು ಮಾಡ್ತಾನೆಯೋ ಅವನಿಗೆ ಯಾವಾಗಲೂ ಸಹ 3 ಅರ್ಘ್ಯ ಮಾಡ್ತಾನೆಯೋ ಅವರಿಗೆ ಯಾವಾಗಲೂ ಸಹ ಆರೋಗ್ಯ ಬಾಧೆ ಕಾಡುವುದಿಲ್ಲ, ಉತ್ತಮವಾದ ಆರೋಗ್ಯ ಸಿಗ್ತದೆ. ಇದನ್ನು ಹೊರತುಪಡಿಸಿದರೆ ಶಿವದೇಗುಲ ಈಶ್ವರನ ಸನ್ನಿಧಾನದಲ್ಲಿ ತುಲಾಭಾರ ಭಾನುವಾರ ದಿವಸ ಮಾಡಿಸ್ಬೋದು ಈಶ್ವರ ಸನ್ನಿಧಾನ ಕ್ಷೇತ್ರಗಳಲ್ಲಿ. ನೆಕ್ಸ್ಟ್ ಬಂದು ಷಷ್ಠ್ಯಾಧಿಪತಿ ನಿಮಗೆ ಶನಿ. ಇಲ್ಲೂ ಸಹ ಅಷ್ಟೇ, ಶನಿವಾರಗಳಲ್ಲಿ ಶಿವದೇಗುಲದಲ್ಲಿ ಅಥವಾ ಶನೇಶ್ವರನ ಸನ್ನಿಧಾನ ಯಾವ್ದಾದ್ರು ನಿಮಗೆ ಕ್ಷೇತ್ರ ಸಿಕ್ಕಿದ್ರೆ ಅಲ್ಲೇ ಆಗಲಿ ತುಲಾಭಾರ ಮಾಡಿಸ್ತಕ್ಕಂಥದ್ದು. ಅಕ್ಕಿಯಲ್ಲೇ ಮಾಡಿಸಿ ತುಲಾಭಾರ, ಏನು ತೊಂದರೆ ಇಲ್ಲ. ಯಾಕೆಂದ್ರೆ ನಿಮ್ಮ ಶರೀರದಷ್ಟು ಅಕ್ಕಿ ಅನ್ನ ಮಾಡಿ ಬಂದವರೆಲ್ಲ ಭಕ್ತಾದಿಗಳು ಊಟ ಮಾಡ್ತಾರೆ ಅಂದ್ರೆ ನಿಮಗೆಲ್ಲ ರೋಗ ಪಡೆಗಳು ಪರಿಹಾರವಾಗ್ತದೆ. ಸೊ ಆದ್ರಿಂದ ಶನಿವಾರಗಳಲ್ಲಿ ತುಲಾಭಾರ ಮಾಡಿಸಿದರೆ ರೋಗ ನಿವಾರಣೆ, ಭಾನುವಾರಗಳಲ್ಲಿ ತುಲಾಭಾರ ಮಾಡಿಸಿದ್ರೆ ನಿಮ್ಮ ಶರೀರ ಕಟ್ಟಮಸ್ತಾದಂತಹ ಶರೀರ ಒಳ್ಳೆಯ ಆರೋಗ್ಯ ವೃದ್ಧಿಯಾಗಿ ತುಂಬ ಚೆನ್ನಾಗಿರ್ತಾರೆ ಅಂತ. ಇನ್ನು ಅಷ್ಟಮಾಧಿಪತಿ ಗುರು ಆದ್ರಿಂದ ವರ್ಷಕ್ಕೊಮ್ಮೆ ಆದರೂ ಸಹ ಮಂತ್ರಾಲಯ ಅಥವಾ ಗಾಣಗಾಪುರ ಅಥವಾ ನಮ್ಮ ಶ್ರೀಧರ ಸ್ವಾಮಿಗಳ ಸನ್ನಿಧಾನ ಸಾಗರದಲ್ಲಿ ವರದಹಳ್ಳಿ ಈ ಥರ ಗುರು ಶಕ್ತಿ ಪೀಠಗಳು ಅಲ್ಲಿಗೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬರೋದು. ವರ್ಷಕ್ಕೊಮ್ಮೆ ಅಲ್ಲಿ ಒಂದು ಗುರುವಾರಗಳಲ್ಲಿ ತುಲಾಭಾರ ಮಾಡಿಸ್ತಕ್ಕಂಥದ್ದು, ಗುರುಗಳ ಪಾದ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ಸಹ ಗುರುಪಾದುಕಾ ಪೂಜೆ ಅಂತ ಮಾಡಿಸ್ತಾರೆ ಇಂತಹ ಸನ್ನಿಧಾನಗಳಲ್ಲಿ. ಆ ಗುರುಪಾದುಕಾ ಪೂಜೆಗಳನ್ನು ಮಾಡ್ತಕ್ಕಂಥದ್ರಿಂದಲೂ ಸಹ ದೀರ್ಘವಾದ ಆಯಸ್ಸು ಲಭ್ಯವಾಗ್ತದೆ. ಅಷ್ಟೇ ಅಲ್ಲದೆ ಸಿಂಹರಾಶಿಯವರ ಆರೋಗ್ಯ ಪರಿಹಾರಕ್ಕೋಸ್ಕರ ಅಂದ್ರೆ ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿಯೇ ಧನ್ವಂತರಿ ಮಂತ್ರವನ್ನ ಈ ವಿಡಿಯೋ ಎಂಡಲ್ಲಿ ಹಾಕ್ತಾನೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕ್ತಾನೆ. ಆ ಮಂತ್ರವನ್ನ ಡೈಲಿ ಕೇಳಿಸ್ಕೊಳ್ತಾ ಇರಿ. ಈ ವಿಡಿಯೋ ಎಂಡಲ್ಲಿ ಇರ್ತದೆ ಧನ್ವಂತರಿ ಮಂತ್ರ. ಅದನ್ನು ಡೈಲಿ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇದ್ರೆ ನಿಮ್ಮ ಆರೋಗ್ಯ ಬಾಧೆಗಳು ಯಾವುದೇ ಇದ್ರೂ ಪರಿಹಾರ ಆಗೇ ಆಗ್ತದೆ. ಇಷ್ಟೇ ಅಲ್ಲ, ಇದಕ್ಕೊಂದು ಅದ್ಭುತವಾದಂತಹ ಪರಿಹಾರ, ಸ್ಫಟಿಕ ನಿಮಗೆ ಪರಿಹಾರವನ್ನು ಕೊಡ್ತದೆ. ಶಿವ ಸನ್ನಿಧಾನದಿಂದ ತರುವ ವಿಶೇಷವಾದ ಸ್ಫಟಿಕ, ಆ ಸ್ಫಟಿಕದ ಧಾರಣೆ
ನೀವು ಆ ಸ್ಫಟಿಕನ ಇಟ್ಕೊಂಡ್ರೆ ಸಾಕು, ನಿಮಗೆ ಶರೀರದಲ್ಲಿ ಇರುವ ಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ಉತ್ತಮ ಆರೋಗ್ಯ ಪ್ರಾಪ್ತಿ. ಸಿಂಹರಾಶಿಯವರಿಗೆ ಸ್ಫಟಿಕ ಉತ್ತಮವಾದ ಆರೋಗ್ಯ ಕೊಡುತ್ತೆ. ಅದಕ್ಕೋಸ್ಕರ ಒಂದು ವಿಶೇಷವಾದಂತಹ ಪರಿಹಾರ ಇದೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂದ್ರೆ ಮಾರ್ಚ್ 10ನೇ ತಾರೀಕು. ಅದೆಲ್ಲಿ ನಮ್ಮ ಈ ಯಾಗಶಾಲೆಯಲ್ಲ, ಅದು ಬಂದು ಉತ್ತರದಲ್ಲಿ, ಭಾರತದ ಉತ್ತರದಲ್ಲಿ. ಎಲ್ಲಿ? ನೇಪಾಳ ಪಶುಪತಿನಾಥನ ಸನ್ನಿಧಾನ. ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ, ಮಾರ್ಚ್ 8ನೇ ತಾರೀಕು ಮಹಾಶಿವರಾತ್ರಿ, ಮಾರ್ಚ್ 10ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ ಅಂತ ಕರೀತಾರೆ. ಸೊ ಆ ಶಿವರಾತ್ರಿ ಅಮಾವಾಸ್ಯೆಯ ಪರ್ವಕಾಲ ಮಾರ್ಚ್ 10ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರಹೋಮ, ಅದರ ಜೊತೆಯಲ್ಲಿ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಆಯುಷ್ಯ ಹೋಮ. ಈ 3 ಹೋಮಗಳ ಕಾಂಬಿನೇಷನ್ ಅದ್ಭುತವಾದಂಥದ್ದು. ಉಗ್ರ ಮೃತ್ಯು, ವ್ಯಾಳ ಮೃತ್ಯು, ಧ್ರುವ ಮೃತ್ಯು, ಪೈಶಾಚ ಮೃತ್ಯು, ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು ಆದಿ ಲಕ್ಷಣ 7 ವಿಧದ ಅಪಮೃತ್ಯುಗಳಿದೆ ಅಂತ. ಅದೆಲ್ಲ ಪರಿಹಾರವಾಗಿ ದೀರ್ಘವಾದಂಥ ಆಯಸ್ಸು ಮನುಷ್ಯ ಪಡಿಬೇಕು. ಬರೀ ಆಯಸ್ಸು ಪಡೆದ್ರೆ ಆಗಲಿಲ್ಲ, ಉತ್ತಮವಾದ ಸದೃಢ ಆರೋಗ್ಯವನ್ನು ಸಹ ಪಡಿಬೇಕು ಅಂದಾಗ ರುದ್ರನ ಆಯುಷ್ಯ ಹೋಮದ ಸಹಿತವಾಗಿ, ಮಹಾಮೃತ್ಯುಂಜಯ ಹೋಮ ಸಹಿತವಾಗಿ ರುದ್ರನ ಆರಾಧನೆ, ಈಶ್ವರನ ಆರಾಧನೆಯನ್ನು ಮಾಡಿದಾಗ ನಮಗೆ ಅದ್ಭುತವಾದಂತಹ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತರ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೇ ಮುನುಪಂಗವ ಅಂತ ಬರ್ತದೆ ಪ್ರಾರ್ಥನೆ. ಅದೇ ಥರ ಆ ಮಾರ್ಕಂಡೇಯ ಮಹರ್ಷಿಗಳ ಒಂದು ಅನುಗ್ರಹದಿಂದ ಏನು ಮಹಾಮೃತ್ಯುಂಜಯನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ, ಅದು ಎಲ್ಲ ಅಪಮೃತ್ಯು ಪೀಡೆಗಳನ್ನು ಪರಿಹಾರ ಮಾಡಿ ಉತ್ತಮವಾದ ದೇಹಾರೋಗ್ಯ, ಆಯುಷ್ಯ ಹೋಮದಿಂದ ಆಯುಷ್ಯ, ಮೃತ್ಯುಂಜಯ ಹೋಮದಿಂದ ದೇಹಾರೋಗ್ಯ, ರುದ್ರ ಹೋಮದಿಂದ ಅದು ಮಹಾಶಿವರಾತ್ರಿಯ ಪರ್ವಕಾಲ ಹಾಗೂ ಸನ್ನಿಧಾನ ಎಂಥದ್ದು ಪಶುಪತಿಯ ಸನ್ನಿಧಾನ. ಆದ್ದರಿಂದ ಅಂತಹ ಸನ್ನಿಧಾನದಲ್ಲಿ ರುದ್ರಹೋಮ ಅನ್ನುವಂಥದ್ದು ಪಾಪಗಳ ಪ್ರಾಯಶ್ಚಿತ್ತ, ಮಹಾಪ್ರಾಯಶ್ಚಿತ್ತ ಏನಾದ್ರು ಮಾಡಬೇಕು ಅಂದರೆ ರುದ್ರಹೋಮ ಮಾಡ್ತಾರೆ, ಆಯ್ತಲ್ವ. ಆದ್ದರಿಂದ ಅಂತಹ, ಯಾಕೆಂದರೆ ರೋಗಬಾಧೆಗಳು ಬರೋದೇ ನಾವೇನೋ ಮಾಡಿದಂತಹ ಪಾಪಗಳಿಂದಾಗಿ, ಅದರ ಫಲಶ್ರುತಿಯಾಗಿ ಬರುವಂಥದ್ದು ರೋಗಬಾಧೆಗಳು. ಅವಶ್ಯ ಅನುಭೋಕ್ತವ್ಯಂ ಅಂತ, ಅವಶ್ಯವಾಗಿ ಅನುಭವಿಸ್ಬೇಕು ಅಂತ. ಸೊ ಅದರಿಂದಾಗಿ ನಾವು ರುದ್ರನಲ್ಲಿ ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಇದೆಲ್ಲ ಪರಿಹಾರವಾಗ್ತದೆ. ರೋಗಬಾಧೆಗಳು, ಮೃತ್ಯುಂಜಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ. ಸೊ ಆದ್ದರಿಂದ ಇಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ನಾವು ಮಾರ್ಚ್ 10ನೇ ತಾರೀಕು ಮಾಡ್ತಾ ಇದ್ದೇವೆ. ಹಾಗೂ ಪ್ರತಿಯೊಬ್ಬರಿಗೂ ಸಹ ನೇಪಾಳ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರಹೋಮವನ್ನು ಮಾಡಿ, ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ, ಹಾಗೂ ಆಯುಷ್ಯ ಹೋಮವನ್ನು ಮಾಡಿ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ, ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡಿ, ಈ ವಿಶೇಷವಾದ ಸ್ಫಟಿಕವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದು ಸ್ಫಟಿಕ ಬಾಣಲಿಂಗ. ಇದು ಸ್ಫಟಿಕ ಬಾಣಲಿಂಗ. ಈ ಸ್ಫಟಿಕ ಬಾಣಲಿಂಗವನ್ನು ನೀವು ದೇವ್ರ ಮೇಲೆ ಇಟ್ಕೊಂಡು, ನಾವು ಯಾಕೆಂದರೆ ಎನರ್ಜೈಸ್ ಮಾಡಿ ತಂದಿರ್ತೀವಲ್ಲ, ಸೊ ಅದರಿಂದ ನೀವು ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಬಹುದು. ಇಲ್ಲ ಇದಕ್ಕೊಂದು ಹುಕ್ ಹಾಕಿದ್ದೇವೆ, ನೀವು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬೋದು. ಒಂದು ಕಪ್ಪು ದಾರದಲ್ಲೋ ಕೆಂಪು ದಾರದಲ್ಲೋ ಈ ಸ್ಫಟಿಕ ಬಾಣಲಿಂಗವನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಂಡಾಗ ಖಂಡಿತವಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಗಾಗಿ, ಯಾಕೆಂದರೆ ನಾವು ಏನು ಬೇಕೋ ಇದಕ್ಕೋಸ್ಕರ ಎಲ್ಲ ಪ್ರಾರ್ಥನೆ ಹೋಮ ಪೂಜೆ ಎಲ್ಲ ಆಗಿರುತ್ತಲ್ಲ, ಸೊ ಅದರಿಂದ ಈ ಪ್ರಸಾದ ಸ್ವರೂಪವಾದ ಈ ಸ್ಫಟಿಕ ಬಾಣಲಿಂಗವನ್ನು ನೀವು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಅತಿ ಉತ್ತಮವಾಗಿರ್ತದೆ. ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಪಶುಪತಿನಾಥ ನೇಪಾಳದಲ್ಲಿ ಮಹಾಶಿವರಾತ್ರಿಯ ಅಮಾವಾಸ್ಯೆ 10ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ನೀವು ಅಲ್ಲಿಂದಲೇ ಲೈವ್ ನೋಡ್ತೀರಾ, ಅಲ್ಲೇ ಲೈವ್ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನಿಮ್ಮ ಊರಲ್ಲಿ ಇಲ್ಲೇ ಕೂತ್ಕೊಂಡು ನೀವು ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ ಮಾಡೋದು, ಕುಂಕುಮ ಪ್ರಸಾದ, ಹಾಗೂ ಈ ಸ್ಫಟಿಕ ಬಾಣಲಿಂಗ ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಅಥವಾ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಇದನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಯಾಕೆಂದರೆ ಸ್ಫಟಿಕ ನಿಮ್ಮ ಶರೀರದಲ್ಲಿರುವ ಎಲ್ಲ ರೀತಿಯ ನೆಗೆಟಿವಿಟೀಸ್ನ ತೆಗೆದು ನಿಮಗೆ ಉತ್ತಮವಾದ ಆರೋಗ್ಯ ಕೊಡಲಿಕ್ಕೆ ಸಹಾಯಕಾರಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಸ್ಫಟಿಕ ಬಾಣಲಿಂಗವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಆ ವಿಶೇಷವಾದ ಧನ್ವಂತರಿ ಮಂತ್ರವನ್ನು ಕೇಳಿಸ್ಕೊಳ್ಳೋಣ. ಪ್ರತಿನಿತ್ಯ ನೀವೆಲ್ಲರೂ ಸಹ ಕೇಳಿಸ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬರೀ ಧನ್ವಂತರಿ ಮಂತ್ರದ್ದೇ ಲಿಂಕು ಸಹ ಹಾಕಿರ್ತೇನೆ, ಅದನ್ನು ಸಹ ಕೇಳಿಸ್ಕೊಳ್ಳಿ. ಹೆಚ್ಚು ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಧನ್ವಂತರಯೇ. ಅಮೃತ ಕಲ
अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा।